ನನ್ನ ಕ್ಷಮಿಸ್ಬಿಡು ಅಂದಿ. ನಿಮ್ಮನ್ನ ಕ್ಷಮಿಸದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ವ್ಯವಹಾರ ಜ್ಞಾನ ಇಲ್ಲ ಅಂದಿರ್ಯಾ? ಈಗ ಯಾರಿಗ ವ್ಯವಹಾರ ಜ್ಞಾನ ಇಲ್ಲ ಅಂತ ಗೊತ್ತಾಯ್ತಾ? ನಾನು ಅಡ್ಗೆ ಮನೇಲಿ ಪಾತ್ರೆ ತೊಳಿಯಕ್ಕೆ ಲಾಯಕು ಅಂತ ಹೇಳ್ತಾ ಇದ್ರಿ, ಅವ್ರನ್ನ ಇವತ್ತು ಕ್ಷಮೆ ಕೇಳ್ತಾ ಇದ್ದೀರಿ. ಒಂದು ಕ್ಷಣನೂ ಇಲ್ಲಿ ಇರ್ಬೇಡಿ, ಹೋಗ್ತಾ ಇರಿ. ಏನಂತ ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ದೀರಿ? ಮೊದ್ಲಿನಿಂದ ಹೋಗಿ, ಇಲ್ಲ ಅಂದ್ರೆ ಕತ್ತಿಡ್ದು ಆಚೆ ತಳ್ತೀನಿ. ಓ, ನಿಮ್ ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಇರಿ, ನಿಮ್ ಮಾಡ್ತೀನಿ. ಯಾಕಂತ ಕಿಚ್ಕೊತಾ ಇದ್ದೀರಿ? ಏನಾಯ್ತು? ನಾ ಇನ್ನೂ ಇಲ್ಲೇ ಇದ್ದಾನ. ಆಮೇಲೆ ಪುಟ್ಮಲಿ, ನೀನು ನನ್ನ ಹಟ್ಟಿಯಿಂದ ಆಚಕಾಕಿಲ್ಲ ತಾನೆ? ಮಾಯ್ಕರ, ಏನಿದು ಅಪಸ್ವರ? ನಾನೇ ನಿಮ್ಮನ್ನ ಹಟ್ಟಿಯಿಂದ ಆಚಕಾಕನೆ ಅಂತ ತಪ್ಪು ನೀವೇನ್ ಮಾಡಿರಿ? ಹಂಗಾರೆ ಇಷ್ಟೊತ್ತು ಕಂಡಿದ್ದು ಕಂಚ. ಶಂಕರೇಶ್ವರ, ಆ ಕಂಚು ದಿಟ ಆಗದೆ ಇರಲಪ್ಪ. ಅಂತ ಕನ್ಸಿ ಅನ್ಕಂಡ್ರಿ? ಯಾನು ಇಲ್ಲ ಕಂಪುಡಮ್ಮೆ. ಆಮೆ ಪುಟ್ಮಲಿ, ಇದು ನಿನ್ನ ಕೈ ಅಲ್ಲ, ಕಾಲು ಅಂತ ತಿಳ್ಕೊತೀನಿ ಕಮ್ಮೆ. ಬಾಬಣ್ಣ, ಕೈನ ಕಾಲು ಅಂತ ಹೆಂಗ್ ಅನ್ಕೊಳಕದ್ದು? ಕೈನ ಕೈ ಅಂತಾನೆ ಅನ್ಕೊಳ್ಳಿ. ಕೈ ಮೆಚ್ಚಲು ಲಾಜಿಕ್ ಬೇಕಾ? ತೊಂದ್ರೆ ಇಲ್ಲ, ನೀ ಯಾನು ಬೇಕಾರು ಅನ್ಕೊಳಮ್ಮೆ, ಆದ್ರೆ ನಂಗೆ ಕ್ಷಮಿಸಿನಿ ಅಂತ ಹೇಳ್ಬಿಡಮ್ಮೆ. ಬಾಬಣ್ಣ, ನಾನೇ ಯಾವಾಗ ನಿಮ್ಮನ್ನ ಕ್ಷಮಿಸಿನಿ ಅಂತ ಹೇಳ್ದಿ? ಆಮೆ ಪುಟ್ಮಲಿ, ಏನೋ ಕೆಲ್ಸದ ಟೆನ್ಷನ್ಲಿ ಬಾಯಿಗೆ ಬಂತು ಅಂತ ಒಂದು ಮಾತಾಡ್ಬಿಟ್ಟು ಯಾವುದೇ ಕಾರಣಕ್ಕೂ ಒಟ್ಟಿಗಾಕಬೇಡಕ್ಕಮ್ಮೆ, ಕ್ಷಮಿಸಿನಿ ಅಂತ ಹೇಳ್ಬಿಡಮ್ಮೆ. ಪುಟ್ಮಲ್ಲಿ ಅವ್ರೆ, ಯಾವ್ದೇ ಕಾರಣಕ್ಕೂ ಇವ್ರನ್ನ ಕ್ಷಮಿಸ್ಬೇಡಿ, ಇವ್ರಿಗಿನ್ನೂ ಬುದ್ಧಿ ಬರ್ಲಿ. ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ, ಈಗ ಬಂದಿರೋ ಬುದ್ಧಿ ಸಾಕು. ಇನ್ನೂ ಜಾಸ್ತಿ ಬುದ್ಧಿ ಬಂದ್ಬಿಟ್ರೆ ಅಣ್ಣಪ್ಪನವ್ರ ತರ ನಾಲಾಯಕ ಆಗ್ಬಿಡ್ತೀನಿ. ನೋಡಿದೆ ಮಧು ಹೇಗೆಲ್ಲ ಮಾತಾಡ್ತಾರೆ ಅಂತ. ಇವ್ರಿಗೆ ಇಷ್ಟೆಲ್ಲ ಆದ್ರೂ ಬುದ್ಧಿ ಬಂದಿಲ್ಲ. ಪುಟ್ಮಲ್ಲಿ ಅವ್ರನ್ನೇ ಇಂಥವ್ರನ್ನ ನಂಬೇಡಿ. ಆಮೇಲೆ ಪುಟ್ಮಲಿ, ಅಣ್ಣಪ್ಪನವ್ರ ಮಾತನ್ನ ಕೇಳ್ಬೇಡಕ್ಕಮ್ಮೆ. ನಿನ್ನ ಬಿಟ್ಟು ನನ್ನ ಕೈಲಿ ಇರಕ್ಕೆ ಆಗಲ್ಲ. ಗಂಡ ಹೆಂಡ್ರು ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ಅದನ್ನ ನಾವೇ ಸರ್ ಮಾಡ್ಕೋಬೇಕು ಹೊರ್ತು ಇಂಥ ಮೂರನೇ ಪಾರ್ಟಿ ತಗೊಂಡೋದ್ರೆ ನಮ್ಮ ಮನೆ ಹಾಳಾಗಿ ಗೋಳಾಗ್ಬಿಡ್ತದೆ. ನನ್ನ ಕ್ಷಮಿಸ್ಬಿಡಮ್ಮೆ. ಬಾಬಣ್ಣ, ಹಂಗೆಲ್ಲ ಹೇಳ್ಬೇಡಿ. ನಿಮ್ಮನ್ನ ನಾನು ಆವತ್ತೇ ಕ್ಷಮಿಸ್ಬಿಟ್ಟಿ. ನನಗೂ ವ್ಯವಹಾರ ಜ್ಞಾನ ಗೊತ್ತದೆ ಅಂತ ತೋರ್ಸಕ್ಕೆ ಅವ್ರು ಹೇಳ್ದಂಗೆ ಕೇಳ್ದಿ ಅಷ್ಟೇ. ಗೌಡ್ರೆ, ಇನ್ಮೇಲೆ ಪುಟ್ಮಲ್ಲಿ ಅವ್ರಿಗೆ ಬೈಯಲ್ಲ ಅಂತ ಆಣೆ ಮಾಡಿ. ಇನ್ಮೇಲೆ ಪುಟ್ಮಲ್ಲಿಗ ಯಾವತ್ತೂ ಈ ಥರ ಬೈಯಲ್ಲ. ಅವ್ಳು ಮಾಡೋ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡ್ತೀನಿ, ನನ್ನ ಸರಿ ಸಮವಾಗಿ ನೋಡ್ಕೊತೀನಿ. ಇನ್ಮೇಲೆ ನಾನೇ ಅವಳಿಗೆ ಮ್ಯಾನೇಜರು, ಜೊತೆಗೆ ಬಾಡಿ ಗಾರ್ಡು. ಜಾನಿ ಬಾಯ್, ನೀವು ಆಡ್ತಿರುವುದಾ? ಏನಾಯ್ತು? ನಾನು ಪುಟ್ಮಲ್ಲಿ ಅವ್ರಿಗೆ ಮ್ಯಾನೇಜರ್ ಆಗಿ ನಾಲಾಯಕನ ಪಡೆದಿಂದ ಆಚೆ ಬರೋಣ ಅನ್ಕೊಂಡ್ರೆ ಇವ್ರು ಅದಕ್ಕೆ ಕಲ್ಲಾಕ್ಬಿಟ್ರು. ಚಂದನ್ ಅವ್ರೆ, ನನ್ನ ಕ್ಷಮಿಸ್ಬಿಡಿ. ನಾನು ಯಾವ ಕೆಲಸನೂ ಮಾಡಲ್ಲ ಅನ್ನಿ. ಯಾಕೆ ಪುಟ್ಮಲ್ಲಿ ಅವ್ರೆ ಹೀಗೆ ಹೇಳ್ತಿದ್ರ? ಮಧುರ ಅವ್ರೆ, ನಮ್ಮ ಬಾಬಣ್ಣನೇ ಹೇಳಿದ್ರಲ್ಲ, ನನ್ನ ಅವ್ರ ಸಮಾನವಾಗಿ ನೋಡ್ಕೊಂಡಾರಂತೆ. ಅದಕ್ಕೆ ನಾನು ಯಾವ ಕೆಲಸನೂ ಮಾಡಲ್ಲ. ಅವ್ರು ತರೋ ದುಡ್ಡಲ್ಲೇ ನಾನು ಜೀವನ ಮಾಡ್ತೀನಿ. ಗಂಡಸು ಅಷ್ಟು ದುಡಿಬೇಕು, ಹೆಂಗಸು ಒಳಗೆ ದುಡಿಬೇಕು. ಆದ್ರೆ ಈ ವಿಷಯದಲ್ಲಿ ಜಾನಿ ಬಾಯಿ ಅಲಕ್ಕ ಉಲ್ಟಾ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.